ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಿನಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮ ಪಾಪಗೆ ಇವತ್ತು 2.5 ಮಂತು ಇಂಜೆಕ್ಷನ್ ಇದೆ. ಸೊ ಅದಕ್ಕೂ ಮುಂಚೆ ನಾನೇನೋ ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ನಾನು ಅಪರೂಪಕ್ಕೆ ಕಿವಿಗೆ ಹತ್ತಿ ಇಟ್ಟಿದ್ದೀನಿ. ಎಲ್ಲರೂ ನಗಿ ಆಮೇಲೆ ಇವತ್ತು ನಮ್ಮ ಪಾಪುಗೆ 2.5 ಮಂತ್ ಇಂಜೆಕ್ಷನ್ ಇದೆ. ಸೊ ಫ್ರೆಂಡ್ಸ್, ಅಜ್ಜಿ ಬೆಳಗ್ಗೆ ನಾಷ್ಟ ಟೊಮೊಟೊ ಗೊಜ್ಜು ಅನ್ನ ಮಾಡಿತ್ತು. ಸೊ ನಾಷ್ಟ ತಿಂದ್ಬಿಟ್ಟು ನಾವು ಹೊರಟ್ವಿ. ಸೊ ಬನ್ನಿ ಇವಾಗ ಹೋಗೋಣ, ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಬಾರೋಣ ಪಾಪುಗೆ. ಗಾಡೀಲಿ ಹೋಗ್ತಿದ್ದೀವಿ, ಗಾಡಿ. ಸೊ ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿಂದ ನಾವೇ ಫಸ್ಟ್ ಹೋಗಿದ್ದು, ನರ್ಸ್ಗಳು ಕೂಡ ಕರೆಕ್ಟಾಗಿ ಬಂದಿರಲಿಲ್ಲ. ಸೊ ಹೋಗಿದ್ವಲ್ಲ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ನಮ್ಮ ಪಾಪುಗೆ ಇನ್ನೂ ಇಂಜೆಕ್ಷನ್ನೇ ಚುಚ್ಚಿರಲಿಲ್ಲ, ಅಷ್ಟು ಬೇಗ ಅಳ್ತಾ ಕೂತ್ಕೊಂಡಿದ್ದ. ನಮ್ಮ ಅಜ್ಜಿ ಸಮಾಧಾನ ಮಾಡ್ತಿತ್ತು. ಸೊ ನಾನು ಇನ್ನೇನು ಮಾಡೋ ಟೈಮ್ ಪಾಸ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಹಾಗೆ ಒಂದು ಸ್ನ್ಯಾಪ್ ಹಾಕ್ದೆ. ಸೊ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ವಿ. ಪಾಪು ಜೊತೆ ನಾನು ಹತ್ಕೊಂಡ್ಬಿಟ್ಟಿರೋದು ಇಂಜೆಕ್ಷನ್ ಹಾಕೋವಾಗ. ಯಾಕಂದರೆ ಇವತ್ತು ನಾನೇ ನನ್ನ ತೊಡೆ ಮೇಲೆ ಕುಂದಿಸ್ಕೊಂಡು ಇಂಜೆಕ್ಷನ್ ಹಾಕಿಸ್ದೆ. ಲಾಸ್ಟ್ ಟೈಮ್ ಇಂಜೆಕ್ಷನ್ ಹಾಕಿಸ್ದಾಗ ನನ್ನ ಪಕ್ಕದವರಿಗೆ, ಅಂದರೆ ಅಲ್ಲಿ ಇರ್ತಾರಲ್ವ ಮೇಡಮ್ ಸಿಸ್ಟರ್ಗಳು, ಅವ್ರಿಗೆ ಕೊಟ್ಬಿಟ್ಟು ಅವರಿಗೆ ನಮ್ಮ ಪಾಪನ ಕೊಟ್ಬಿಟ್ಟು ನಾನು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ವಿ. ಬಟ್ ಈ ಸಲ ಹಂಗಾಗಲಿಲ್ಲ. ಈ ಸಲ ನಾನೇ ನನ್ನ ತೊಡೆ ಮೇಲೆ ಕುತ್ಕೊಂಡು ಹಾಕ್ಸ್ತಿದ್ರಿಂದ ನನಗೆ ಸ್ವಲ್ಪ ಅಳು ಬಂದ್ಬಿಡ್ತು. ನಾನು ಹತ್ತಿದ್ದಕ್ಕೆ ಅಲ್ಲಿದ್ದವರೆಲ್ಲರೂ, ನೀನೇ ಹತ್ಬಿಟ್ಟಲ್ಲಮ್ಮ ನಿಮ್ಮ ಪಾಪಕ್ಕಿಂತ ಜಾಸ್ತಿ ಅಂತ ಹೇಳ್ಬಿಟ್ರು. ಸೊ ಇಂಜೆಕ್ಷನ್ ಇವಾಗ ಹಾಕ್ಸ್ಕೊಂಬಂದಿದ್ವಿ. ಪಾಪು ಮಲಗಿದ್ದಾನೆ ಇವಾಗ. ಅಳ್ತಿದ್ದ ಇಷ್ಟೊತ್ತು, ಇವಾಗ ಜೋಲೆಯಲ್ಲಿ ತೂಗಿ ಮಲಗಿಸಿದ್ನಿ. ಸೊ ಬನ್ನಿ ಅವ್ನು ಹೆಂಗೆ ಮಲಗಿದ್ದಾನೆ, ಅವ್ನು ಮಲಗಿರೋದನ್ನ ತೋರಿಸ್ತೀನಿ ನಿಮಗೆ. ಪಾಪು ಮಲಗಿದ್ದಾನೆ. ಸೊ ಅವ್ನು ಮಲ್ಕೊಳ್ಳಿ, ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಡಿಸ್ಟರ್ಬ್ ಮಾಡಿದ್ರೆ ಅಳ್ತಾನೆ. ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ನಾನು ದಿನ ಪೂರ್ತಿ ಏನೆಲ್ಲ ಮಾಡ್ತೀನಿ ಅಂತ ವ್ಲಾಗ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ ನಾನು ಏನೆಲ್ಲ ಮಾಡ್ತೀನಿ ಅಂತ. ಸೊ ಫ್ರೆಂಡ್ಸ್, ಇವಾಗ ನಾನು ಕಾಫಿ ಕುಡಿತಿದ್ದೀನಿ. ಏನಪ್ಪ ಇವಳು ಮಧ್ಯಾಹ್ನದಲ್ಲಿ ಕಾಫಿ ಕುಡಿತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಯಾಕಂದರೆ ನಮ್ಮ ಮನೆಗೆ ನೆಂಟರು ಬಂದಿದ್ದರು, ಮನೆಗೆ ಬಂದು ಪತ್ರಿಕೆ ಕೊಡೋಕ್ಕೋಸ್ಕರ. ಸೊ ನಮ್ಮ ಅಜ್ಜಿ ಕಾಫಿ ಕಾಯಿಸಿತ್ತು. ನಾನು ಹೆಂಗಿದ್ರು ಈಚೆ ಎಲ್ಲ ಹೋಗಿ ಬಂದಿದ್ದೆ ಅಲ್ವಾ, ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಇವಾಗ ಮಧ್ಯಾಹ್ನದಲ್ಲಿ ಕಾಫಿ ಕುಡಿತಾ ಇದ್ದೀನಿ. ಯಾರು ನೆಂಟರು ಬಂದಿದ್ರು ಅಂದರೆ, ಸೊ ಇವಾಗ ಈ ಮಂತು 11-12ಗೆ ನಮ್ಮ ಅಕ್ಕ ಮನೆ ಓಪನ್ ಇದೆ. ಸೊ ಅದ್ರದ್ದು ಕೂಡ ನಿಮಗೆ ವ್ಲಾಗ್ ಮಾಡಿ ಹಾಕ್ತೀನಿ. ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತೀವಂತ ಆ ವ್ಲಾಗಲ್ಲಿ ಕೂಡ ನೋಡಿ. ಸೊ ಬನ್ನಿ ಕಾಫಿ ಕುಡಿದು ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಸೊ ಏನು ಗೊತ್ತಾ, ನಮ್ಮ ಪಾಪ ಇಷ್ಟೊತ್ತು ಮಲಗಿದ್ದ, ಇವಾಗ ಎದ್ದುಬಿಟ್ಟವನೇ. ಅವನು ಕಾಲು ಅಲ್ಲಾಡಿಸಿದ್ರು ಅವನಿಗೆ ಪೇಯ್ನ್ ಆಗುತ್ತೆ. ಯಾಕಂದರೆ ಇಂಜೆಕ್ಷನ್ ಕೊಟ್ಟಿದ್ದಾರಲ್ವ ಕಾಲಿಗೆ, ಅದಕ್ಕೆ ಪೇಯ್ನ್ ಆಗುತ್ತೆ. ಇವಾಗ 2.5 ಮಂತ್ ಇಂಜೆಕ್ಷನ್ ಅಂದರೆ ಒಂದೇ ಕೊಡ್ತಾವನೆ ನೋಡಿ ಹೆಂಗೆ ಅಳ್ತಾವನು, ಕೇಳಿಸ್ಕೊಳ್ತೀನಿ ನೀವೇ. ಸೊ ಬನ್ನಿ ಅವನಿಗೆ ಸಮಾಧಾನ ಮಾಡಿ ಮಲಗಿಸೋಣ. ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮ ಪಾಪುಂಗೆ ಸಾಂಗಡಿ ಮಲಗಿಸಿದ್ರೆ ಸ್ವಲ್ಪ ಸಮಾಧಾನವಾಗಿ ಬೇಗ ಮಲಗ್ತಾನೆ. ಸೊ ಅದಕ್ಕೆ ಇವಾಗ ಅವನಿಗೋಸ್ಕರ ಒಂದು ಸಾಂಗ್ ಆಡೋಣ. ಬಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆಯಿಂದ ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಮಲ್ಕೊಂಡಿದ್ದಾನಲ್ವ ಇವಾಗ, ನಾನು ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ. ಮಲ್ಕೊಂಡಿದ್ದಾನಲ್ವಾ ಇವಾಗ, ಕೈ ಬಿಟ್ಬಿಟ್ರೆ ಎದ್ದು ಬಿಡ್ತಾನೆ ನೋಡಿರಿ. ಇವಾಗ ಬೇಕಾದ್ರೆ ಬಿಟ್ಟು ತೋರಿಸ್ತೀನಿ. ಕಣ್ಣು ಮುಚ್ಕೊಂಡು ಮಲ್ಕೊಂಡವನೇ, ಕೈ ಬಿಟ್ಟರೆ ಎದ್ದೋಳ್ತಾನೆ. ಯಾಕಂದರೆ ಇಂಜೆಕ್ಷನ್ ಹಾಕಿರೋದಲ್ವಾ, ನನಗೆ ನೋವು ಆಗ್ತಾ ಇರುತ್ತಲ್ವ, ಅದಕ್ಕೆ ಇವಾಗ ಕೈ ಬಿಟ್ಟಿದ್ದೀನಿ. ಇವಾಗ ಎದ್ದುಬಿಡ್ತಾನೆ. 5 ನಿಮಿಷ ಮಲಗಲ್ಲ, 5 ನಿಮಿಷಕ್ಕೆ ಎದ್ದುಬಿಡ್ತಾನೆ. ಅವನಿಗೆ 2.5 ಮಂತ್ದು
ಎಷ್ಟು ಒಂದು ಇಂಜೆಕ್ಷನು ಲೆಫ್ಟ್ ಲೆಗ್ಗೆ ಹಾಕಿದ್ದಾರೆ. ನೆಕ್ಸ್ಟು 3.5 ಮಂತ್ಗೆ 3 ಇಂಜೆಕ್ಷನ್ ಹಾಕ್ತಾರಂತೆ. ಅವಾಗ ಹೆಂಗೆ ಸುಧಾರಿಸೋದು ಅಂತ ನನಗಂತೂ ತಲೆ ಕೆಟ್ಟೋಗೈತೆ. ಇವಾಗಲೇ ಇಷ್ಟ ಅಳ್ತವನೆ. ಲಾಸ್ಟ್ ಮಂತ್ ಅಷ್ಟೊತ್ತಿರಲಿಲ್ಲ, ಯಾಕಂದರೆ ಅವ್ನಿಗಿನ್ನೂ ಅವಾಗ ಬುದ್ಧಿ ಸ್ವಲ್ಪ ಬಂದಿರಲಿಲ್ಲ. ಇವಾಗ ಸ್ವಲ್ಪ ಅವನಿಗೆ ಜ್ಞಾನ ಅಂದರೆ ನಾವೆಲ್ಲ ಕಾಣಿಸೋದು ಎಲ್ಲ ಬುದ್ಧಿ ಎಲ್ಲ ಬಂದೈತೆ. ಅದಕ್ಕೋಸ್ಕರ ಹಿಂಗೆ ಅಳ್ತವನೆ. ಗೊತ್ತಾಗ್ತೈತೆ ಅವನಿಗೆ ಯಾರೆಲ್ಲ ಏನೆಲ್ಲ ಮಾಡ್ತಾರೆ. ನಾವು ಮಾತಾಡೋದು ಗೊತ್ತಾಗ್ತೈತೆ, ನಾವು ಎಲ್ಲಿದ್ದೀವಿ ಅಂತಲೂ ಕಂಡುಹಿಡಿತಾನೆ ಅವನು. ನಾನು ಸ್ವಲ್ಪ ಹೊತ್ತು ಈಚೆ ಹೋಗಂಗಿಲ್ಲ. ನಾನು ಯಾವಾಗಲೂ ಅವ್ನ ಮುಂದೆನೇ ಕುತ್ಕೊಂಡಿರ್ಬೇಕು. ಅವ್ನ ಮುಂದೆ ಕುತ್ಕೊಂಡಿದ್ರೆ ಸುಮ್ಮನೆ ಆಡ್ಕೊಂಡಿರ್ತಾನೆ, ಇಲ್ಲ ಅಂದರೆ ಅಳ್ತೇ ಬಿಡ್ತಾನೆ. ನಮ್ಮ ಅಜ್ಜಿನೂ ಅಷ್ಟೇ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಅಜ್ಜಿನೂ ಅಷ್ಟೇ ಅವ್ನ ಮುಂದೆನೇ ಕುತ್ಕೊಂಡು ಆಟ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ತುಂಬ ಅಳ್ತಾನೆ. ಸೊ ಇವಾಗ 5 ನಿಮಿಷಕ್ಕೆ ಎದ್ದೊಳ್ತಾನೆ, ಪಕ್ಕ 5 ನಿಮಿಷಕ್ಕೆ ಎದ್ದೊಳ್ತಾನೆ. ಸೊ ನೆಕ್ಸ್ಟ್ ಮಂತ್ ಇನ್ನೂ ತುಂಬ ಚಿತ್ರಹಿಂಸೆ ನಮಗೆ. ಇವಾಗ ತುಂಬ ಅಳ್ತಾನೆ ಅವಾಗಂತೂ. ಅವಾಗಿನ್ನೂ ಬುದ್ಧಿ ಬಂದಿರುತ್ತೆ ಇವನಿಗೆ. ಅವಾಗಂತೂ ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ. ನೋಡಿ ಆಗಲೇ ಎದ್ದೇ ಬಿಟ್ಟ. ನನಗೆ ಒಂದು 5 ನಿಮಿಷ ವ್ಲಾಗ್ ಕೂಡ ಮಾಡೋಕ್ಕೆ ಬಿಡ್ತಾಯಿಲ್ಲ, ತುಂಬ ಕಾಟ ಕೊಡ್ತಾನೆ. ಸೊ ಇದಕ್ಕೋಸ್ಕರ ನಾನು ನಿಮಗೆಲ್ಲ ಒಂದು ಸಜೆಷನ್ ಕೊಡೋದೇನೆಂದರೆ, ಯಾರೂ ಬೇಗ ಮದುವೆ ಆಗಬೇಡಿ. ನಂತರ ಹಿಂಗೆ ಅಯ್ಯೋ ಅನ್ಬೇಕಾಗುತ್ತೆ. ನೋಡಿ ಆಗಲೇ ಎದ್ದ. ಈ ಥರ ಯಾರಾದರೂ ಕಾಟ ಕೊಡ್ತಾರಾ? ಇವತ್ತಂತ ಅಲ್ಲ, ಡೈಲಿ ಹಿಂಗೆ ಅವ್ನು ಮಲಗೋದೇ ಇಲ್ಲ. ಆಟ ಆಡ್ತಾ ಇರಬೇಕು, ಇಲ್ಲ ನಾನು ಹಿಂಗೆ ಅವನ್ನ ತೂಗ್ತಾ ಇರಬೇಕು, ಇಲ್ಲ ನಾನು ಅವ್ನ ಮುಂದೆ ಕುತ್ಕೊಂಡು ಆಟ ಆಡಿಸ್ತಾ ಇರಬೇಕು. ಹಿಂಗೆ ನಂದು ಜೀವನ. ಸೊ ಇವಾಗ ನೆಕ್ಸ್ಟ್ ಮಂತ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಅವನ್ನ ಇಂಜೆಕ್ಷನ್ ಹಾಕ್ಸಿದ್ದು ಎಲ್ಲ ಮುಗಿದ್ಮೇಲೆ 1 ವಾರ ಆದಮೇಲೆ ನಾನು ಹೊರಡ್ತೀನಿ. ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಹೋಗ್ತೀನಿ. ಅಂದರೆ ನಮ್ಮ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಬೇಕು ಆವಾಗ. ಯಾಕಂದರೆ ನಾನು 5 ಮಂತ್ಸ್ ಆಗುತ್ತೆ ಬಂದು. 5 ಮಂತ್ಸಿಗೆ ಕಳಿಸ್ತಾರೆ. ನಾನು ಹೇಳ್ತೀನಿ 9 ಮಂತ್ಸ್ವರೆಗೂ ಇರ್ತೀನಿ ಅಂತ. ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ನಮ್ಮ ಗಂಡಂಗೆ ಯಾರು ಊಟ ಮಾಡಿಕೊಡ್ತಾ ಇಲ್ಲ. ಸೊ ದಟ್ ನಾನು ಹೋಗಲೇಬೇಕು, ಆ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಅವಾಗಲೂ ವ್ಲಾಗ್ ಮಾಡಾಕ್ತೀನಿ, ನಾನು ಹೋಗೋದು ಎಲ್ಲ ಪ್ರತಿಯೊಂದು ವ್ಲಾಗ್ ಮಾಡಾಕ್ತೀನಿ. ಬೆಂಗಳೂರಿಗೆ ಹೋದ್ಮೇಲೆ ಇನ್ನೂ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನಾನು ಇದನ್ನು ನಾನು ಲಾಸ್ಟ್ ಟೈಮಲ್ಲಿ ಕೂಡ ರಿಪೀಟ್ ಮಾಡಿದ್ದೆ. ಲಾಸ್ಟ್ ಟೈಮಲ್ಲಿ ಕೂಡ ಹೇಳಿದ್ದೆ, ಬೆಂಗಳೂರಿಗೆ ಹೋದ್ಮೇಲೆ ಯಾವ ವ್ಲಾಗ್ ಇನ್ನೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ. ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಬೆಂಗಳೂರಿಗೆ ಹೋದ್ಮೇಲೆ ನಿಜವಾಗ್ಲೂ ವ್ಲಾಗು ಚೆನ್ನಾಗಿರುತ್ತೆ. ಏನು ಹೇಳು ಪಾಪುನ ತೊಗೊಂಡೇ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ನಾನು ಪಾಪುನ ತೊಗೋದು ಬಿಟ್ಬಿಟ್ರೆ ಅವ್ನು 5 ನಿಮಿಷಕ್ಕೆ ಎದ್ಬಿಡ್ತಾನೆ, ಅಳ್ತಾನೆ, ಸುಧಾರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಪಾಪುನ ತೊಗೊಂಡೇ ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಅಜ್ಜಿ ನನಗೋಸ್ಕರ ಕಾಯಿ ಬಜ್ಜಿ ಸಾರು ಅನ್ನ ಮಾಡಿದರು. ಸೊ ಮಧ್ಯಾಹ್ನ ಊಟಕ್ಕೆ ಅದೇ ತಿಂದೆ. ಹಾಗೆ ಅವರಿಬ್ಬರಿಗೆ ಚಿಕನ್ ಸಾಂಬಾರು ಅನ್ನ ಇತ್ತು ನೆನ್ನೆದು. ಸೊ ಅವರಿಗೋಸ್ಕರ ಏನೂ ಮಾಡ್ಕೊಂಡಿಲ್ಲ. ಸೊ ನನಗೆ ರಾತ್ರಿಗೂ ಕೂಡ ಇದೇ ಕಾಯಿ ಬಜ್ಜಿ ಸಾರನ್ನ ಅನ್ಕೋತೀನಿ. ಸೊ ಊಟ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇದ್ದೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಪಾಪುನ ಇಟ್ಕೊಂಡು, ಅದು ಇಷ್ಟು ಚಿಕ್ಕ ಪಾಪುನ ಇಟ್ಕೊಂಡು ವ್ಲಾಗ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಸೊ ನಾನು ಕಷ್ಟಪಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಇವನಂತೂ ಕೈಯೇ ಬಿಡ್ತಾ ಇಲ್ಲ. 5 ನಿಮಿಷ ಮಾಡ್ಕೊಂಡ್ರೆ 5 ನಿಮಿಷ ಎದ್ದೊಳ್ತಾವನೆ. ಸೊ ನನ್ನ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಷ್ಟಪಟ್ಟು ವ್ಲಾಗ್ ಮಾಡೋ ಬಡ ಜೀವಿಗೆ ಚುರುಕರುಣೆ ತೋರಿಸಿ. ಸೊ ಏನು ಗೊತ್ತಾ, ಟೈಮ್ 4 ಗಂಟೆ ಆಗಿದೆ. ಊರಲ್ಲಿ ಮಳೆ ಬರ್ತೈತೆ. ಅಜ್ಜಿ ತಾತ ಯಾರೂ ಇಲ್ಲ. ಇಷ್ಟು ದೊಡ್ಡ ಮನೇಲಿ ನಾನು ನನ್ನ ಮಗ ಇಬ್ಬರೇ ಇದ್ದೀವಿ. ಅಜ್ಜಿ ಮಳೆಯಲ್ಲೂ ಸಂತೆ ಮಾಡ್ತೀನಿ ಅಂತ ಸಂತೆ ಮಾಡೋಕ್ಕೆ ಹೋಗೈತೆ. ನಾನು ಹೇಳಿದೆ ಅಜ್ಜಿಗೆ ಹೋಗಬೇಡ ಮಳೆ ಬರ್ತೈತೆ ಅಂತ. ಆದರೂ ಕುಣ್ಕೊಂಡು ಹೋಗೈತೆ ನಮ್ಮ ಅಜ್ಜಿ ಸಂತೆ ಮಾಡೋಕ್ಕೆ. ಸೊ ಸಂತೆಯಿಂದ ಬಂದಮೇಲೆ ಏನೇನು ತಂತು ಸಂತೆಯಿಂದ ಅಂತ ತೋರಿಸ್ತೀನಿ. ಆಮೇಲೆ ತಾತ ಜೆರಾಕ್ಸ್ ಮಾಡಿಸ್ಕೊಬರಕ್ಕೆ ಹೋಗೈತೆ, ಏನೋ ಇಂಪಾರ್ಟೆಂಟ್ ಇತ್ತಂತೆ, ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಬರಕ್ಕೆ ಹೋಗೈತೆ. ನಾನು ಒಬ್ಬಳೇ ನಮ್ಮ ಪಾಪನ ತೂಕೊಂಡು ನಿಂತ್ಕೊಂಡಿದ್ದೀನಿ. ಏನು ಮಾಡೋದು, ಟೈಮ್ ಪಾಸ್ ಆಗ್ತಾಯಿಲ್ಲ. ಸೊ ಆ್ಯಂಡ್ ದೆನ್ ಅಜ್ಜಿ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬೇಕು. ಸೊ ಫ್ರೆಂಡ್ಸ್, ಅಜ್ಜಿ ಇವಾಗ ಸಂತೆಯಿಂದ ಬಂತು. ಈ ಬುಟ್ಟಿ ತುಂಬ ಸಾಮಾನು ತೊಗೊಂಬಂದಿದ್ದಾಳೆ. ಬನ್ನಿ ಏನೇನು ನೋಡೋಣ. ಇದೇನು ಗೊತ್ತಾ, ಹುರಿದ ಖಾರ, ಆಮೇಲೆ ಬಿಚ್ಚಿ ತೋರಿಸ್ತೀನಿ. ಕರ್ಪೂರ, ಹಸಿ ಕಡಲೆಕಾಯಿ ನನಗೋಸ್ಕರ, ಎದೆ ಅಲ್ಲಿ ಜಾಸ್ತಿ ಆಗಲಿ ಅಂತ. ಆಮೇಲೆ ಬಾಳೆಹಣ್ಣು, ಮನೆಗೆ ಬೇಕಾಗಿರೋ ತರಕಾರಿ ಎಲ್ಲ ಒಂದೇ ಒಟ್ಟಿಗೆ ತುಂಬ್ಕೊಂಡ್ಬಂದ್ಬಿಟ್ಟೈತೆ ಅಜ್ಜಿ. ಅಯ್ಯೋ ಎಲ್ಲ ಓಡೈತೈತೆ, ಈರುಳ್ಳಿ ಎಲ್ಲ ಓಡೈತೈತೆ. ಅಯ್ಯೋ ಓಡೋಯ್ತು. ಈರುಳ್ಳಿ, ಟೊಮೆಟೊ,
ಕೋಸಗಡ್ಡೆ, ಬೆಳ್ಳುಳ್ಳಿ, ಕ್ಯಾರೆಟ್, ಬೀನ್ಸ್, ಕಾಫಿ ಪುಡಿ. ಒಂದು ವಾರದಿಂದ ಕಾಫಿ ಚೆನ್ನಾಗಿ ಕಾಯಿಸಿಲ್ಲ. ಇವ್ರ ಕಾಫಿ ಪುಡಿ ಮಾತ್ರ ನಮ್ಮೂರಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಇವ್ರ ಕಾಫಿ ಪುಡಿಲಿ ಕಾಯಿಸಿದ್ರೆ ಅವ್ರ ಕಾಫಿ ಪುಡಿ ಮಾತ್ರ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ. ಇದು ಏನಂತಾರೆ, ಮೂಲಂಗಿ ಅಷ್ಟೇ ನಿಂಬೆಹಣ್ಣು ತಂದೈತೆ. ಆಮೇಲೆ ನಾಳೆ ನಮ್ಮ ಮನೇಲಿ ವಾರ ಮಾಡಬೇಕು. ವಾರಕ್ಕೆ ಏನೇನು ಬೇಕೋ ಅದೆಲ್ಲ ತಂದೈತೆ. ಸೊ ಇಷ್ಟೇ ತಂದಿರೋದು. ಇದು ಪೂರಿ ಖಾರ ತಿನ್ನೋಕ್ಕೆ ನನಗೆ ನಮ್ಮ ತಾತಂಗೆ. ಅಜ್ಜಿ ಜಿಲೇಬಿ ಅಲ್ಲ ಅಜ್ಜಿ? ಅಯ್ಯೋ, ಜಿಲೇಬಿ ತಿನ್ನೋಕ್ಕೆ ವ್ಲಾಗು. ನಮ್ಮ ತಾತ ಬಂದು ತಿಂತೀನಿ. ನಮ್ಮ ತಾತ ಎಲ್ಲ ಹೋಗೋದು. ಸೊ ಬನ್ನಿ ಮುಂದೆ ಎಲ್ಲ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಇಷ್ಟೊತ್ತು ತಾತಂಗೋಸ್ಕರ ಕಾಯ್ದೆ ಪುರಿ ಖಾರ ತಿನ್ನಬೇಕು ಅಂತ. ತಾತ ಬರಲೇ ಇಲ್ಲ. ಅದಕ್ಕೆ ನಾನು ಇವಾಗ ಜಿಲೇಬಿ ತಿಂತಿದ್ದೀನಿ. ಪುರಿ ಖಾರನೂ ಕಲಿಸ್ಕೊಂಡು ಮರದಲ್ಲಿ ಕಲಿಸ್ಕೊಂಡು ಇಟ್ಕೊಂಡು ಕೂತಿದ್ದೀನಿ. ಅಷ್ಟು ನಾನು ಒಬ್ಬಳೇ ತಿನ್ನಲ್ಲ. ತಾತಂಗೂ ಮಡಗ್ಬಿಟ್ಟು ಅಜ್ಜಿಗೂ ಮಡಗ್ಬಿಟ್ಟು ತಿಂತೀನಿ. 2 ಜಿಲೇಬಿ ನನಗಂತ 2 ತಿನ್ಬೇಕಂತೆ. ಯಾಕಂದರೆ ಪಾಪಂಗೆ ಹಾಲು ಕೊಡಿಸ್ಬೇಕಲ್ವ, ಅದು ಎಫೆಕ್ಟ್ ಆಗಬಾರ್ದು ಅಂತ. ಸೊ ತಾತ ಬಂದಮೇಲೆ ಅವ್ರಿಗೂ ಮಡಗಬೇಕು ಪುರಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಟ್ಟು ಅವ್ರಿಗೆ ಮಿಕ್ಕಿದ್ದು ಮಡಗ್ತೀನಿ. ಸೊ ಫ್ರೆಂಡ್ಸ್, ಊರಲ್ಲಿ ಕರೆಂಟ್ ಇಲ್ಲ, ಮೊಬೈಲಲ್ಲಿ ಚಾರ್ಜ್ ಇಲ್ಲ, ವ್ಲಾಗು ಮುಗ್ದಿಲ್ಲ, ಪವರ್ ಬ್ಯಾಂಕಲ್ಲೂ ಚಾರ್ಜ್ ಇಲ್ಲ. ಸೊ ವಾಟ್ ಐ ವಾಂಟ್ ಟು ಡೂ ನೌ? ಟೆಲ್ ಸಮಥಿಂಗ್. ಏನು ಮಾಡೋದೀಗ? ಸೊ ವ್ಲಾಗ್ನ ಸ್ವಲ್ಪ ಸ್ಟಾಪ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಫ್ರೆಂಡ್ಸ್, ನನಗೆ ನಮ್ಮ ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಇಷ್ಟ. ಸೊ ಹಾಗೆ ಸಂಜೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ರಾತ್ರಿ ಅದೇ ಅನ್ನ ಸಾಂಬಾರು ತಿಂತ ನನ್ನ ಮಗ ರಾತ್ರಿ ಅಷ್ಟಲ್ಲಿ ಸ್ವಲ್ಪ ಆರಾಮಾಗಿದ್ದ. ಅವನ ಜೊತೆ ಒಂದು ಸ್ನ್ಯಾಪ್ ಹಾಕಿ ಅವನ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವನು ಸಮಾಧಾನ ಮಾಡಿಕೊಂಡು ಆಟ ಆಡಿಕೊಂಡು ಅವನ ಜೊತೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಇನ್ ಟು ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.